ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಈ ದಿನ ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 6ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ತದಿಗೆಯ ತಿಥಿ ಇರುವಂತಹ ದಿನ, ಅಂದರೆ 3ನೇ ದಿವಸ. ಈ ತಿಥಿ ಈ ದಿನ ಸಂಜೆ 5:17 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗತ್ತೆ. ಹಾಗಾಗಿ ಈ ದಿನ ಸಂಜೆಯ ಸಮಯಕ್ಕೆ ಚತುರ್ಥಿಯ ತಿಥಿ ಇರುತ್ತೆ, ಚಂದ್ರೋದಯದ ಸಮಯದಲ್ಲಿ. ಹಾಗಾಗಿ ಈ ದಿನ ಸಂಕಷ್ಟಹಾರ ಚತುರ್ಥಿಯನ್ನ ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:08 ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗತ್ತೆ. ಈ ದಿನದ ಕರಣ ಪೂರ್ವ ಕರಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಸಂಜೆ 5:56 ಇರಲಿದೆ. ನಂತರ ಉತ್ತರ ಕರಣ ಭವ ಆರಂಭ ಆಗತ್ತೆ. ಈ ದಿನದ ಯೋಗ ಗಂಡ ಯೋಗ. ಇದು ಈ ದಿನ ಬೆಳಿಗ್ಗೆ 7:04 ಇರಲಿದೆ. ನಂತರ ಉಪರಿ ಇರೋದ್ರಿಂದ ವೃದ್ಧಿ ಯೋಗ ಆರಂಭ ಆಗತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:05 ಮಧ್ಯಾಹ್ನ 12:35 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:05 ಬೆಳಿಗ್ಗೆ 9:35. ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:35 ಸಂಜೆ 5:05 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:02 ಬೆಳಿಗ್ಗೆ 9:48 ಇನ್ನು ಮಧ್ಯಾಹ್ನ 12:56 ಮಧ್ಯಾಹ್ನ 1:42 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 4:22 ಬೆಳಿಗ್ಗೆ 6:05 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಬೆಳಿಗ್ಗೆ 6:37 ಸೂರ್ಯಾಸ್ತ ಸಂಜೆ 6:27. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ದಂಪತಿಗಳಿಗೆ ತುಂಬ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ನಿಮ್ಮ ಪ್ರೀತಿಯ ನಿವೇದನೆ ಆಗುತ್ತೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಸಾಕಷ್ಟು ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ ಈ ದಿನದ ಕೆಲಸ ಕಾರ್ಯಗಳಿಗೆ. ಇನ್ನು ಈ ದಿನ ಶುಕ್ರನಿಂದ ಮನರಂಜನೆಗಾಗ್ಲಿ ಸೌಂದರ್ಯಕ್ಕಾಗ್ಲಿ ಆಡಂಬರಕ್ಕೆ ಹಾಗೆ ಸಂಗೀತ ನೃತ್ಯ ವಿವಾಹ ಫಲವತ್ತತೆ ಇದಕ್ಕೆಲ್ಲ ಕಾರಕನಾಗಿ ಶುಕ್ರನಿರ್ತಾನೆ. ಹಾಗಾಗಿ ಈ ದಿನ ಶುಕ್ರನಿಂದ ಮನರಂಜನೆ ಮನಸ್ಸಿಗೆ ಸಂತೋಷ ತರುವಂತಹ ವಿಚಾರಗಳು ತುಂಬ ನಡೆಯುತ್ತೆ. ಇನ್ನು ನಾವು ಬಳಸುವಂಥ ವಾಹನ ಆಗಲಿ ನಾವು ಬಯಸುವಂತಹ
ಮನೆ ಆಗ್ಲಿ ಶುಕ್ರನಿಂದಲೇ ನಮಗೆ ಬರಬೇಕು. ಹಾಗಾಗಿ ಕೆಲವರಿಗೆ ವಾಹನ ಯೋಗ ಇರುತ್ತೆ, ಕೆಲವರಿಗೆ ಮನೆ ಯೋಗ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಶುಕ್ರನಿಂದ ವಿವಿಧ ರೀತಿಯ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮನಸ್ಸಿಗೆ ತುಂಬಾ ಸಂತೋಷ ತರುವಂತಹ ಸನ್ನಿವೇಶಗಳು ಕೂಡ ಒದಗಿ ಬರ್ತಾ ಇರುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮ ಫಲವನ್ನು ತರುತ್ತೆ, ಅದು ನಿಮಗೆ ಸಂತೋಷವನ್ನು ತರುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 25 ನಿಮಿಷದಿಂದ ಸಂಜೆ 6 ಗಂಟೆ 24 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 34 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಏನಿದೆ ಇದು ಕೂಡ ತುಂಬಾ ಫೇವರಬಲ್ ಆಗಿ ಇದೆ. ಈ ದಿನ ಶನಿ ಹೋರ ಚೆನ್ನಾಗಿದೆ. ಅದರಲ್ಲೂ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ತುಂಬಾ ಅನುಕೂಲತೆಗಳು ಇರುತ್ತೆ, ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ. ಇನ್ನು ಈ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿನೇ ತೀರ್ಪು ಬರುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗೆ ಕೆಲವು ಕೆಲಸಗಳು ನಿಧಾನ ಆದ್ರೂ ಕೂಡ ಶಾಶ್ವತವಾದ ಫಲವನ್ನ ತಂದು ಕೊಡುತ್ತೆ. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ನೀವು ಬಹಳ ಅತ್ಯುತ್ತಮವಾದಂತಹ ಸಾಧನೆ ಮಾಡಲಿಕ್ಕೆ ತುಂಬಾ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 25 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಕೂಡ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂತವ್ರಿಗೆ ರವಿ ಹೋರಾದಲ್ಲಿ ಯಾವುದೇ ಚಟುವಟಿಕೆಗಳನ್ನ ಆರಂಭ ಮಾಡಬೇಡಿ. ಹಾಗೆ ನಿಮ್ಮ ಪ್ರಯಾಣವನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ತಡೆ ಹಿಡಿಯುವಂಥದ್ದು ಉತ್ತಮ. ಇನ್ನು ಗಣ್ಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು, ರಾಜಕಾರಣಿಗಳಿಂದ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ರೆ ಈ ದಿನ ಇರುವಂತ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕೆಲವು ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಕಾರ್ಯಗಳು ಬಾಕಿ ಇರುತ್ತೆ, ಅದನ್ನ ಫಾಲೋ ಅಪ್ ಮಾಡುವಂತಹ ವಿಚಾರ ಏನಾದರೂ ಇದ್ರೆ ಅದು ಕೂಡ ರವಿ ಹೋರಾದಲ್ಲಿ ಬೇಡ. ಯಾಕೆಂದ್ರೆ ನಿಮ್ಮ ಪ್ರಯತ್ನಗಳು ಈ ದಿನ ರವಿ ಹೋರಾದಲ್ಲಿ ಮಾಡಿದ್ರೆ ಯಶಸ್ವಿ ಆಗಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 42 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 25 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಚಂದ್ರ ಹೋರ ತುಂಬಾ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ ಅವರಿಗೆ ಅನುಕೂಲ ಇದೆ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬಾ ಪ್ರಶಸ್ತವಾಗಿರುತ್ತೆ. ಹಾಗಾಗಿ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಅಲ್ಲಿ ಒಂದು ನೆಗೋಷಿಯೇಷನ್ಸ್ ಇರ್ಬೋದು, ಪ್ರಯಾಣ ಇರ್ಬೋದು, ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ನೀವು ಮುಂದುವರಿಸಲಿಕ್ಕೂ ಕೂಡ ಈ ದಿನ ಚಂದ್ರ ಹೋರ ಬಹಳ ಫೇವರಬಲ್ ಆಗಿರುತ್ತೆ. ಹಾಗಾಗಿ ಚಂದ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದು ಕೂಡ ತುಂಬಾ ಫೇವರಬಲ್ ಆಗಿದೆ. ಇದನ್ನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ನೀವು ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ಹೊರದಲ್ಲಿ ಯಾವ ಕೆಲಸ ಸೂಕ್ತವಾಗಿ ಇರುತ್ತೆ, ಇಂಥ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಅದನ್ನು ಅನುಸರಣೆ ಮಾಡಿ. ಆ ಸಮಯದಲ್ಲಿ ನಿಮ್ಮ ಕೆಲಸಗಳನ್ನಾಗ್ಲಿ, ನಿಮ್ಮ ಪ್ರಯಾಣವನ್ನಾಗ್ಲಿ ಆರಂಭ ಮಾಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ನಿಮ್ಮ ಕೈಯಲ್ಲಿರುತ್ತೆ. ಯಾಕೆಂದ್ರೆ ಪಂಚಾಂಗ ನಿಮಗೆ ಸರ್ವ ವಿಧದಲ್ಲೂ ಕೂಡ ಮಾರ್ಗದರ್ಶಿಯಾಗಿರುತ್ತೆ. ಹಾಗಾಗಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನ ಈ ಪಂಚಾಂಗಕ್ಕೆ ಅನುಗುಣವಾಗಿ ನೀವು ಪ್ರಾರಂಭ ಮಾಡಿ, ಒಳ್ಳೆಯದಾಗತ್ತೆ.
ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಸಂಜೆಯ ಸಮಯಕ್ಕೆ ಚತುರ್ಥಿಯ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ಸಂಕಷ್ಟಹರ ಗಣಪತಿಯ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಈ ಸಂಕಷ್ಟಹರ ಚತುರ್ಥಿ ಸಂದರ್ಭದಲ್ಲಿ ಚಂದ್ರೋದಯ ಆಗುವಂಥದ್ದು ಈ ದಿನ ರಾತ್ರಿ 8:59 ಈ ಪೂಜೆಗೆ ಈ ದಿನದ ಚಂದ್ರೋದಯ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿನೇ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ 4ನೇ ದಿನ ಏನಿದೆ ಅದು ಚತುರ್ಥಿ. ಆ ದಿನ ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ಕರ್ನಾಟಕದ ಕೆಲವು ಭಾಗಗಳಲ್ಲಿ ಈ ವ್ರತವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂಥದ್ದು ಇದೆ. ನಮಗೆ ಬಂದೊದಗುವಂತಹ ಕಷ್ಟಗಳನ್ನು, ಸಂಕಷ್ಟಗಳನ್ನು, ನೋವುಗಳನ್ನು, ದುಃಖಗಳನ್ನು, ಅನಾರೋಗ್ಯ ಇತ್ಯಾದಿಗಳನ್ನು ವಿಶೇಷವಾಗಿ ಪರಿಹಾರ ಮಾಡು ಅಂತ ಹೇಳಿ ಗಣಪತಿಯನ್ನು ಆರಾಧನೆ ಮಾಡುವಂಥ ದಿನ ಇದು. ಪ್ರತಿ ತಿಂಗಳ ಚತುರ್ಥಿಯಂದು ಸಂಕಷ್ಟಹರ ಚತುರ್ಥಿಯನ್ನು ನೆರವೇರಿಸುವಂಥದ್ದು ಇದೆ. ಅದರಲ್ಲೂ ಈ ದಿನ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಗಣಪತಿಗೆ ಗರಿಕೆಗಳಿಂದ ಅರ್ಚನೆಯನ್ನು ಮಾಡಬೇಕು. ಮೋದಕ ಇತ್ಯಾದಿಗಳನ್ನು ನೈವೇದ್ಯ ಮಾಡಿ ಪುನಃ ಪೂಜೆಯನ್ನು ಮಾಡಬೇಕು. ಇದನ್ನೇ ಪುನಃ ಪೂಜೆ ಅಂತ ಹೇಳಿ ಕರೆಯುವಂಥದ್ದು. ಈ ದಿನ ಇಡೀ ಉಪವಾಸ ಮಾಡುವಂಥದ್ದು ಬಹಳ ವಿಶೇಷ. ಏಕೆಂದರೆ ನಮ್ಮ ಇಷ್ಟಾರ್ಥಗಳನ್ನು, ನಮ್ಮ ಸಂಕಷ್ಟಗಳನ್ನು ಗಣಪತಿ ಬೇಗ ಅರ್ಥ ಮಾಡ್ಕೊಳ್ತಾನೆ. ನಮಗೆ ಏನನ್ನು ಕೊಡಬೇಕೋ ಅದನ್ನು ಕ್ಷಣಾರ್ಧದಲ್ಲಿ ದಯಪಾಲಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಕೆಲವರು ನಿರ್ಜಲ ಉಪವಾಸವನ್ನು ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ರಾತ್ರಿ ಚಂದ್ರನನ್ನ ದರ್ಶನ ಮಾಡಿದ ನಂತರ ಸಂಕಷ್ಟಹರ ಗಣಪತಿಯ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವಂಥದ್ದು. ಹಾಗೆ ಈ ವ್ರತವನ್ನ ಸಂಕಷ್ಟಹರ ವ್ರತ ಅಂತ ಹೇಳಿ ಕರೀತಾರೆ. ಇಲ್ಲಿ ಹರ ಅಂತ ಹೇಳಿದ್ರೆ ಹರಿಸುವಂಥವನು, ಬಿಡಿಸುವಂಥವನು, ಅಂದ್ರೆ ಸಂಕಷ್ಟಗಳನ್ನು ಬಿಡಿಸುವಂಥ ಗಣಪತಿಯನ್ನು ಆರಾಧನೆ ಮಾಡುವಂಥ ವ್ರತ ಇದು. ಹಾಗಾಗಿ ನಮ್ಮ ಜೀವನದಲ್ಲಿ ಬಂದೊದಗುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ದಿನ ಅತ್ಯಂತ ಸೂಕ್ತವಾಗಿರುವಂತಹ ದಿನ. ಹಾಗೆ ಈ ದಿನ ಗಣಪತಿಯ ಪೂಜೆಯನ್ನ ನೆರವೇರಿಸಿದ ನಂತರ, ನೈವೇದ್ಯಾದಿಗಳನ್ನ ಸಮರ್ಪಣೆ ಮಾಡಿದ ನಂತರ ವೇದ ಮಂತ್ರಗಳನ್ನ ಪಠಣ ಮಾಡಬೇಕು. ಮಂತ್ರ ಪುಷ್ಪವನ್ನ ಹೇಳಬೇಕು. ಚಮಕ, ನಮಕ, ರುದ್ರಾದಿಗಳನ್ನ ಪಠಣ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ನಂತರ ಪ್ರತಿ ತಿಂಗಳಿಗೊಂದರಂತೆ ಇರುವಂತಹ ವ್ರತಕಥೆಯನ್ನು ಓದಬೇಕು ಅನ್ನುವಂಥದ್ದು ಇದೆ. ಹಾಗೆ ಇದೇ ದಿನ ಚಂದ್ರ ದರ್ಶನವನ್ನ ಮಾಡಿದ ಮೇಲೆ ಚಂದ್ರನ ಪೂಜೆಯನ್ನ ಮಾಡುವಂಥವರು ಕೂಡ ಇದ್ದಾರೆ. ನಂತರದಲ್ಲೇ ಅವರು ಪ್ರಸಾದ ಸ್ವೀಕಾರ ಮಾಡುವಂಥದ್ದು, ಅಲ್ಲಿಯವರೆಗೂ ಕೂಡ ಅವರು ಉಪವಾಸ ಇರುವಂಥದ್ದು ಕೂಡ ಇದೆ. ಇಲ್ಲಿ ಗಣೇಶನ ಅಷ್ಟೋತ್ತರಗಳನ್ನ, ಸಂಕಷ್ಟ ನಾಶನ ಸ್ತೋತ್ರಗಳನ್ನ ಪಠಣ ಮಾಡುವಂಥದ್ದು. ಇದರಿಂದ ಸಂಕಷ್ಟಗಳು ನಿವಾರಣೆ ಆಗತ್ತೆ, ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಯಾರಿಗೆ ನೆಮ್ಮದಿಯ ಜೀವನ ಬೇಕೋ ಅಂಥವರು ಸಂಕಷ್ಟಹರ ಗಣಪತಿಯ ವ್ರತವನ್ನ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡಬೇಕು. ಈ ಸಂದರ್ಭದಲ್ಲಿ ಪ್ರತಿ ತಿಂಗಳು ಕೂಡ ಪೂಜಿಸುವಂತಹ ಗಣಪತಿಯನ್ನ ವಿವಿಧ ಹೆಸರುಗಳಿಂದ ಕರೆಯುವಂಥದ್ದು ಇದೆ. ಇಲ್ಲಿ 13 ವ್ರತಕಥೆಗಳಿದೆ. 12 ತಿಂಗಳುಗಳಿಗೆ 12, ಮತ್ತೆ ಅಧಿಕ ಮಾಸ ಏನಾದರೂ ಬಂದ್ರೆ 1 ಪ್ರತ್ಯೇಕವಾಗಿ ಒಟ್ಟು 13 ವ್ರತಕಥೆಗಳಿರುತ್ತೆ. ಅದರಲ್ಲೂ ಭವಿಷ್ಯೋತ್ತರ ಪುರಾಣದಲ್ಲಿ, ನಾರಸಿಂಹ ಪುರಾಣದಲ್ಲಿ ಯುಧಿಷ್ಠಿರನಿಗೆ ಸಾಕ್ಷಾತ್ ಶ್ರೀಕೃಷ್ಣನೇ ಸಂಕಷ್ಟಹರ ಚತುರ್ಥಿಯ ವ್ರತ ಮಹಿಮೆಯನ್ನು ತಿಳಿಸಿದ್ದಾನೆ. ಹಾಗಾಗಿ ಯುಧಿಷ್ಠಿರ ಕೂಡ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನ ಆಚರಣೆ ಮಾಡಿದ್ರು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಈ ದಿನ ಯಾರು ಶ್ರದ್ಧಾ ಭಕ್ತಿಗಳಿಂದ ಸಂಕಷ್ಟಹರ ಗಣಪತಿಯನ್ನ ಪೂಜೆ ಮಾಡ್ತಾರೋ, ಆರಾಧನೆ ಮಾಡ್ತಾರೋ ಅಂಥವ್ರಿಗೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಕ್ಕತ್ತೆ. ಅದರಲ್ಲೂ ಈ ದಿನದ ಉಪವಾಸದಿಂದ ಮನೋಕಾಮನೆಗಳು ಕ್ಷಣಾರ್ಧದಲ್ಲಿ ಈಡೇರುತ್ತೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಂಕಷ್ಟಗಳನ್ನ, ನಿಮ್ಮ ದುಃಖಗಳನ್ನ, ಸಮಸ್ಯೆಗಳನ್ನ, ಕಷ್ಟಗಳನ್ನ ನಿವಾರಣೆ ಮಾಡುವಂಥ ವಿನಾಯಕ ತಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ತರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡೋಣ. ಹಾಗೆ ಬಂಧುಗಳೇ, ಈ ದಿನ ಶುಕ್ರವಾರ ಆಗಿರೋದ್ರಿಂದ ಈ ವಾರದ ಅಧಿಪತಿಯಾದಂತಹ, ಅಂದ್ರೆ ಈ ದಿನದ ಅಧಿಪತಿಯಾದಂತಹ ಶುಕ್ರನ ಬಗ್ಗೆ ಒಂದು ಮಾಹಿತಿಯನ್ನ ನೋಡೋಣ. ಇಲ್ಲಿ ಈಗಾಗಲೇ ಶುಕ್ರ ಮೀನರಾಶಿಗೆ ಮಾರ್ಚ್ 1ನೇ ತಾರೀಕು ಪ್ರವೇಶ ಮಾಡಿರುವಂತಹ ವಿಚಾರ ತಮಗೆ ಗೊತ್ತಿದೆ. ಹಾಗಾಗಿ ಶುಕ್ರ ಮೀನ ರಾಶಿಗೆ ಯಾವಾಗ ಪ್ರವೇಶ ಮಾಡ್ತಾನೋ ಆ ದಿನದಿಂದಲೇ ಮಾಳವ್ಯ ರಾಜಯೋಗ ಆರಂಭ ಆಗಿರುತ್ತೆ.
ಈ ಯೋಗ ಬಹಳ ಅದೃಷ್ಟವನ್ನು ತರುವಂತಹ ಯೋಗ. ಅದರಲ್ಲೂ ಈ 12 ರಾಶಿಗಳ ಪೈಕಿ 3 ರಾಶಿಯವರಿಗೆ ಈ ಮಾಳವ್ಯ ರಾಜಯೋಗ ತುಂಬಾ ಅದೃಷ್ಟವನ್ನ ತಂದುಕೊಡುತ್ತೆ. ಅದರಲ್ಲೂ ಮೇಷರಾಶಿಯವರಿಗೆ ಶುಕ್ರನ ಈ ಸಂಚಾರ ಅತ್ಯುತ್ತಮವಾದಂತಹ ಫಲಗಳನ್ನ ತಂದುಕೊಡುತ್ತೆ. ಏಕೆಂದ್ರೆ ನಿಮಗೆ ಒಳ್ಳೆಯ ದಿನಗಳು ಎದುರಾಗುವಂತಹ ಸಂದರ್ಭ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚು ಲಾಭ ಸಿಕ್ಕತ್ತೆ, ಅನುಕೂಲ ಉಂಟಾಗುತ್ತೆ. ಇಲ್ಲಿಯವರೆಗೆ ಎಷ್ಟೋ ಪ್ರಯತ್ನ ಮಾಡಿದ್ರೂ ಕೂಡ ಕೆಲಸಗಳಾಗಿಲ್ಲ. ಆದರೆ ಈ ಶುಕ್ರ ಮೀನ ರಾಶಿಯಲ್ಲಿ ಇರುವವರೆಗೂ ಕೂಡ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ಒಳ್ಳೆಯ ಅದೃಷ್ಟದ ಸಂದರ್ಭ ನಿಮಗೆ. ಹಾಗೆ ಹಣಕಾಸಿನ ಚಿಂತೆಗಳೇನಾದ್ರೂ ಇದ್ರೆ, ಸಾಲ ಸೋಲ ಮಾಡುವಂತಹ ಒಂದು ಪರಿಸ್ಥಿತಿ ಇದ್ರೆ ಹಣಕಾಸಿನ ನಿರ್ವಹಣೆ ಚೆನ್ನಾಗಿರುತ್ತೆ. ಅಂದ್ರೆ ಹಣಕಾಸಿನ ನಷ್ಟ ಅನ್ನುವಂಥದ್ದು ಉಂಟಾಗಲ್ಲ. ಹಾಗೆ ನಿಮ್ಮ ಖರ್ಚು ವೆಚ್ಚಕ್ಕೆ ಬೇಕಾಗುವಷ್ಟು ಹಣ ನಿಮ್ಮ ಕೈಯಲ್ಲಿರುತ್ತೆ. ಇನ್ನು ಐಷಾರಾಮಿ ಜೀವನವನ್ನ ನಡೆಸುವಂತಹ ಒಂದು ಯೋಗ ಬಹಳ ಚೆನ್ನಾಗಿದೆ. ಇಲ್ಲಿ ಐಷಾರಾಮಿ ಅಂತ ಹೇಳಿದ್ರೆ ಕಂಫರ್ಟಬಲ್ ಆಗಿರುವಂಥದ್ದು, ಜೀವನ ನಡೆಸಲಿಕ್ಕೆ ಕಷ್ಟಪಡುವಂತಹ ಅಗತ್ಯತೆ ಇಲ್ಲ. ಎಸಿನೇ ಬೇಕು ಅನ್ನುವಂಥದ್ದಲ್ಲ, ಒಂದು ಫ್ಯಾನ್ ಇದ್ರೂ ಕೂಡ ಅಲ್ಲಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ಮಿನಿಮಮ್ ಸೌಕರ್ಯ ಇರುವಂತಹ ಸಂದರ್ಭಗಳು ನಿಮಗೆ ಒದಗಿ ಬರುತ್ತೆ. ಹಾಗಾಗಿನೇ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಹೆಚ್ಚು ಹೊಂದಾಣಿಕೆಯ ಸಮಯವನ್ನು ಕಳೆಯುವಂತಹ ಸಾಧ್ಯತೆ ಕೂಡ ಇದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಅವಕಾಶಗಳು ತುಂಬಾ ಚೆನ್ನಾಗಿ ಕೂಡಿ ಬರುತ್ತೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಜೊತೆಗೆ ಉದ್ಯೋಗಸ್ಥರಿಗೆ, ಉದ್ಯೋಗವನ್ನ ಅರಸ್ತಾ ಇರುವಂತವ್ರಿಗೂ ಕೂಡ ಉದ್ಯೋಗದ ಬಗ್ಗೆ ಒಂದು ಖಾತ್ರಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲವನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಿ. ಶುಕ್ರನಿಂದ ನಿಮಗೆ ಧನಲಾಭದ ಜೊತೆಗೆ ಮನರಂಜನೆ ಕೂಡ ಇರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಶುಕ್ರ ಇರುವಂತಹ ಸಂದರ್ಭ, 11ನೇ ಮನೆ. ಹಾಗಾಗಿನೇ ಬಹಳ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ಕಂಡುಕೊಳ್ಳುವಂತಹ ಸಂದರ್ಭ ಇದು. ನೀವು ವ್ಯಾಪಾರ ಮಾಡ್ತಾ ಇರಿ, ಉದ್ಯೋಗ ಮಾಡ್ತಾ ಇರಿ, ಸ್ವಂತ ಬಿಸಿನೆಸ್ ಮಾಡ್ತಾ ಇರಿ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸಿನೆಸ್ ಮಾಡ್ತಾ ಇರಿ, ಅಥವಾ ವಿದ್ಯಾರ್ಥಿಗಳಾಗಿರಿ, ಹೋಮ್ ಮೇಕರ್ ಆಗಿರಿ, ಯಾರೇ ಆಗಿದ್ರೂ ಕೂಡ ನಿಮ್ಮ ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡ್ಕೊಳ್ತೀರಿ. 4 ಜನರಿಗೆ ನೀವು ಪರಿಚಯ ಆಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನ ನೀವು ಪಡ್ಕೊಳ್ಳುವಂಥದ್ದು, ಜೊತೆಗೆ ನಿಮ್ಮ ವರ್ಗಾವಣೆ ಆಗಲಿ ಬಡ್ತಿ ಆಗಲಿ ನಿಮಗೆ ಅನುಕೂಲಕರವಾದಂತಹ ಸ್ಥಳಕ್ಕೆ ಆಗುವಂಥದ್ದು ಇದೆ. ಹಾಗಾಗಿನೇ ಹೊಸ ಹಾದಿಗಳು ತೆರೆದುಕೊಳ್ಳುತ್ತೆ, ಹಾದಿ ಸುಗಮವಾಗಿರುತ್ತೆ. ಇನ್ನು ದೀರ್ಘಕಾಲದಿಂದ ಇದ್ದಂತಹ ಸಮಸ್ಯೆಗಳು ನಿವಾರಣೆಯಾಗುವಂತಹ ಸಂದರ್ಭ ಇದೆ. ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿರುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಇದಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆ ಆಗಲಿ ಅಥವಾ ಕುಟುಂಬಸ್ಥರ ಸಮಾಜದ ಬೆಂಬಲ ಆಗಲಿ ನಿಮಗೆ ಬಹಳ ವಿಶೇಷ ರೀತಿಯಲ್ಲಿ ಸಿಕ್ಕತ್ತೆ. ಹಾಗಾಗಿ ಮನಸ್ಸಿಗೆ ಸಮಾಧಾನ ಇರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಮೀನ ರಾಶಿಯವರಿಗೆ ತುಂಬಾ ವಿಶೇಷ ಏನಂದ್ರೆ ಶುಕ್ರನೇ ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿನೇ ಮೀನ ರಾಶಿಯವರಿಗೆ ವ್ಯಕ್ತಿತ್ವದಲ್ಲಿ ಒಂದು ಹೊಸ ತಿರುವು ಪಡ್ಕೊಳ್ಳುವಂಥದ್ದು ಇದೆ, ಒಂದು ಹೊಸ ಕಳೆ ಬರುತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಒಂದು ವಿಧಿವಿಧಾನಗಳು ಕೂಡ ಬದಲಾವಣೆ ಆಗುತ್ತೆ. ನಿಮ್ಮ ವರ್ಕಿಂಗ್ ಸ್ಟೈಲೇ ಡಿಫರೆಂಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ಶುಕ್ರ ಮೀನ ರಾಶಿಯಲ್ಲಿ ಇರುವವರೆಗೂ ಕೂಡ ನಿಮಗೆ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ. ಅತ್ಯುತ್ತಮವಾದಂತಹ ಕೆಲವೊಂದು ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡಿ ಅಲ್ಲೂ ಕೂಡ ನೀವು ಹೆಸರನ್ನ ಗಳಿಸ್ಕೊಳ್ಳಿಕ್ಕೂ ಕೂಡ ಅವಕಾಶಗಳು ಇರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಭೌತಿಕ ಸುಖವನ್ನ ಅನುಭವಿಸ್ತೀರಿ. ಆಸ್ತಿ ಪಾಸ್ತಿಗಳ ವಿಚಾರದಲ್ಲಾಗ್ಲಿ ಅಥವಾ ವಾಹನದ ವಿಚಾರದಲ್ಲಾಗ್ಲಿ ನಿಮಗೆ ಫೇವರಬಲ್ ಆಗಿರುವಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ನೀವು ಪ್ರಯತ್ನ ಮಾಡಿದಷ್ಟು ನಿಮಗೆ ಒಳ್ಳೆಯ ಫಲ ಸಿಕ್ಕುವಂಥದ್ದು ಇದೆ. ಇನ್ನು ಸೃಜನಶೀಲ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾರು ಪ್ರತಿಭಾವಂತರಿದ್ದೀರಿ, ಯಾರು ಬುದ್ಧಿವಂತರಿದ್ದೀರಿ, ಅದಕ್ಕೆ ತಕ್ಕಂತಹ ವಿಶೇಷವಾದಂತಹ ಒಂದು ಸ್ಥಾನಮಾನ ನಿಮಗೆ ಸಿಕ್ಕತ್ತೆ, ಅಪಾರ ಕೀರ್ತಿ ನಿಮಗೆ ಸಿಕ್ಕತ್ತೆ. ಹಾಗೆ ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಸುಧಾರಣೆ ಇದೆ. ನಿಮ್ಮ ಖರ್ಚು ವೆಚ್ಚಕ್ಕೆ ಬೇಕಾದಷ್ಟು ಹಣ ನಿಮಗೆ ಸಿಕ್ಕತ್ತೆ. ಇನ್ನು ಮನೆಯನ್ನ ಖರೀದಿ ಮಾಡುವಂಥದ್ದಾಗ್ಲಿ ಅಥವಾ ಮನೆಗೆ ಸಣ್ಣ ಪುಟ್ಟ ದುರಸ್ತಿ ಮಾಡಿಸುವಂಥದ್ದು, ವೈಟ್ ವಾಶ್ ಮಾಡಿಸುವಂಥ ವಿಚಾರ ಏನೇ ಇದ್ರೂ ಅದು ಕ್ಲಿಕ್ ಆಗುತ್ತೆ. ಇನ್ನು ಒಡವೆ ವಸ್ತ್ರಗಳನ್ನ, ವಾಹನಗಳನ್ನ ಖರೀದಿ ಮಾಡುವಂತಹ ಯೋಗ ಕೂಡ ನಿಮಗೆ ಚೆನ್ನಾಗಿದೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಈ ಶುಕ್ರ ಮೀನ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ
ಉಚ್ಚ ಸ್ಥಾನದಲ್ಲಿರುವಂತಹ ಶುಕ್ರನಿಂದ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಬೇರೆ ರಾಶಿಯವರಿಗೂ ಕೂಡ ಶುಕ್ರನಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತೆ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಸಬೇಕಾಗತ್ತೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಶುಕ್ರ ಈ ಉಚ್ಚ ರಾಶಿಯಲ್ಲಿ ಇದ್ದಾಗ ಕೆಲವು ರಾಶಿಯವರಿಗೆ ಹಣಕಾಸಿನ ಅದೃಷ್ಟ ಕೈ ಹಿಡಿಯುತ್ತೆ. ಅದು ಯಾವ ರೀತಿಯಲ್ಲಿ ಅವರಿಗೆ ಹಣ ಬರುತ್ತೆ, ಯಾವ ಮೂಲದಿಂದ ಹಣ ಬರುತ್ತೆ, ಇಂಥ ವಿಚಾರಗಳನ್ನ ಮುಂದೆ ತಿಳ್ಕೊಳ್ಳೋಣ. ಒಟ್ಟಾರೆ ಶುಕ್ರ ಲಕ್ಷ್ಮಿ ಸ್ವರೂಪನಾಗಿ ಮಹಾಲಕ್ಷ್ಮಿಯ ರೂಪದಲ್ಲಿ ಬಂದು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿ, ನಿಮ್ಮ ಬದುಕು ಸಮೃದ್ಧಿಯಾಗಿರ್ಲಿ ಅಂತ ಹೇಳಿ ಮಹಾಗಣಪತಿಯ ಜೊತೆಗೆ ಈ ದಿನ ಮಹಾಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಮಸ್ಯೆ ಬಗೆಹರಿಯುವಂತಹ ದಿನ. ಹಲವು ದಿನಗಳಿಂದ ಇದ್ದಂತಹ ಒಂದು ಸಮಸ್ಯೆಗೆ ಈ ದಿನ ಒಂದು ಪೂರ್ಣ ವಿರಾಮ ನೀಡುವಂತಹ ಸಂದರ್ಭ ಬಂದಿದೆ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಒಂದು ಫಲ ಅಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ದಿನ ಆರ್ಥಿಕ ಸಂಕಷ್ಟಗಳಿಂದ ಹೊರಬರುವಂಥ ಒಂದು ಪ್ರಯತ್ನ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಿಮಗೆ ಕುಟುಂಬದಲ್ಲಿ ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂತಹ ಯಾವುದೇ ರೀತಿಯ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಕೂಡ ತಕರಾರು ಬಗೆಹರಿಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರ ನಡವಳಿಕೆ ಸ್ವಲ್ಪ ನಿರಾಶಾದಾಯಕವಾಗಿರಬಹುದು. ಆದರೂ ಕೂಡ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು, ಕ್ಷುಲ್ಲಕ ವಿಚಾರಗಳು, ಇದನ್ನು ಸುಮ್ಮನೆ ಬಿಡುವಂಥದ್ದು ಉತ್ತಮ. ಅದನ್ನು ನಿಮ್ಮ ಜೊತೆಗೆ ನೀವು ಎಳ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ನಿಮಗೆ ಯಾವುದು ಭಾರ ಅನಿಸುತ್ತೆ, ಯಾವುದು ಅನಗತ್ಯ ಅನಿಸುತ್ತೆ ಅಂಥದ್ದನ್ನು ಅಲ್ಲೇ ಕೈಬಿಟ್ಟು ನೀವು ಮಾತ್ರ ಮುಂದುವರಿಯುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕಾರ್ಯ ಚಟುವಟಿಕೆಗಳಿಗೆ, ನಿಮ್ಮ ಸಮಯ ಪ್ರಜ್ಞೆಗೆ, ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಶ್ಲಾಘನೀಯ ಮಾತುಗಳನ್ನು ಕೇಳುವಂಥದ್ದು ಕೂಡ ಇದೆ. ಇದು ನಿಮಗೆ ಒಂದು ರೀತಿಯಲ್ಲಿ ಮೋಟಿವೇಶನ್ ಅದು. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನುವಂಥ ಉತ್ಸಾಹ, ತುಡಿತ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಸ್ವಂತ ಸಂಬಂಧಿಗಳ ಮಧ್ಯೆ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮತ್ತು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ದಿನ ನಿಮಗೆ. ಹಾಗೆ ಮಹಾಗಣಪತಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಬೇಗ ಬಗೆಹರಿಸಲಿ. ನಿಮಗೂ ಕೂಡ ಒಂದು ಸ್ವಚ್ಛಂದದ ಬದುಕು, ನೆಮ್ಮದಿಯ ಬದುಕು ಪ್ರಾಪ್ತಿಯಾಗಲಿ. ಅದಕ್ಕಾಗಿಯೇ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ವ್ಯವಸ್ಥಿತವಾಗಿಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಈ ದಿನ ತುಂಬ ಶ್ರಮ ಪಡುವಂಥ ಸಾಧ್ಯತೆಗಳಿರುತ್ತೆ. ಒಂದು ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಹಾಗೆ ನಿಗದಿತ ಸಮಯಕ್ಕೆ ಕೆಲಸಗಳು ಆರಂಭ ಆಗಲ್ಲ, ಪೂರ್ಣವೂ ಆಗಲ್ಲ. ಅಪೂರ್ಣವಾದಂತಹ ಕೆಲಸ ಕಾರ್ಯಗಳಿಂದ ಈ ದಿನ ನಿಮಗೆ ಒತ್ತಡದ ಸನ್ನಿವೇಶ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಕೆಲವೊಂದು ಮಧ್ಯಸ್ಥಿಕೆಯ ವಿಚಾರ ಏನಾದರೂ ಬಂದಂತಹ ಸಂದರ್ಭದಲ್ಲಿ ನೀವು ಒಂದು ರಾಜಿ ಸೂತ್ರಕ್ಕೆ ಬರುವಂಥದ್ದು ಉತ್ತಮ. ಒಪ್ಪಂದ ಮಾಡ್ಕೊಂಡು ಬಿಡಿ, ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥದ್ದು ಅಥವಾ ನೀವೇ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾವುದೇ ವಿಚಾರವನ್ನು ಕೂಡ ಈ ದಿನ ಎಳೆದಾಡಲಿಕ್ಕೆ ಹೋಗಬೇಡಿ, ನಿಮಗೆ ಅಷ್ಟೊಂದು ಫಲ ಸಿಕ್ಕಲ್ಲ. ಇನ್ನು ಕೆಲವು ಅದೃಷ್ಟವನ್ನ ನೀವು ಪರೀಕ್ಷೆ ಮಾಡುವಂತಹ ಸಂದರ್ಭ ಕೂಡ ನಿಮಗೆ ಈ ದಿನ ಬರುವಂಥದ್ದು ಇದೆ. ಆದರೆ ಹೆಚ್ಚು ಹೆಚ್ಚು ಅದೃಷ್ಟವನ್ನು ನೀವು ಪರೀಕ್ಷೆ ಮಾಡುವಂಥದ್ದಾಗ್ಲಿ ಅಥವಾ ಆಯ್ಕೆಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದನ್ನಾಗ್ಲಿ ಮಾಡಬೇಡಿ. ಏಕೆಂದರೆ ಮುಂದೆ ನಿಮಗೆ ಅಂಥ ಆಯ್ಕೆಯಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ಕಾರ್ಯ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರದು. ಆ ರೀತಿ ನೀವು ಎಚ್ಚರದಿಂದ ನಿಮ್ಮ ವ್ಯವಸ್ಥಿತವಾದ ಕಾರ್ಯ ಚಟುವಟಿಕೆಗಳನ್ನು ಮುಂದುವರಿಸಬೇಕಾಗತ್ತೆ. ಒತ್ತಡಕ್ಕೆ ಒಳಗಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ರಾಜಕಾರಣಿಗಳಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ಅವರ ಆಶ್ವಾಸನೆಗಳನ್ನಾಗಲಿ ಅಥವಾ ನೀವು ಅವರಿಂದ ಏನೋ ಸಿಕ್ಕತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳುವಂಥದ್ದನ್ನಾಗಲಿ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಸರಿ ಇಲ್ಲ. ಹಾಗಾಗಿ ಅವರು ನಿಮಗೆ ಸಹಾಯ ಮಾಡ್ತಾರೋ ಬಿಡ್ತಾರೋ, ಆದರೆ ನಿರೀಕ್ಷೆ ಅಂತೂ ಇರಬಾರದು.
ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರಿಂದ ನಿಮಗೆ ಪಾಸಿಟಿವ್ ಆಗಿರುವಂತಹ ಅನುಕೂಲತೆಗಳು ಸಿಕ್ಕತ್ತೆ, ಇದನ್ನ ಮೊದಲು ಗುರುತಿಸ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ನೀವು ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡಿದ್ರೆ ತುಂಬಾ ಅನುಕೂಲ ಇದೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನ ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ಈ ದಿನ ನೀವು ಎಷ್ಟೇ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೂ ಕೂಡ ಅದರ ಫಲಿತಾಂಶ ಮಾತ್ರ ಅಲ್ಪ ಪ್ರಮಾಣದಲ್ಲೇ ಇರುತ್ತೆ. ಹಾಗಾಗಿ ನಿಮ್ಮ ಎಫರ್ಟ್ ಆಗಲಿ, ನಿಮ್ಮ ಒಂದು ಸ್ಟ್ರಾಟಜಿ ಆಗಲಿ ಈ ದಿನ ಯಾವುದೇ ತರದಲ್ಲೂ ಕೂಡ ವರ್ಕೌಟ್ ಆಗಲ್ಲ. ಹಾಗಾಗಿ ಈ ದಿನ ನಷ್ಟ ಆಗಬೇಕು ಅನ್ನೋಂಥದ್ದಿದ್ರೆ ಹಾಗೆ ಆಗುತ್ತೆ. ಅದರಲ್ಲೂ ನಿಮ್ಮ ಅಜಾಗರೂಕತೆಯಿಂದ ನಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ವ್ಯವಹಾರಸ್ಥರು ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕು. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ನೀವು ಅಂದುಕೊಂಡಂತೆ ನಿಮ್ಮ ಪ್ರಯಾಣ ಇರಲ್ಲ. ಆದ್ರಿಂದಲೇ ಸ್ವಲ್ಪ ಹೊಂದಾಣಿಕೆಯ ಪ್ರಯಾಣವನ್ನ ಈ ದಿನ ನೀವು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಹೋದರರ ಜೊತೆಯಲ್ಲಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳು ಈ ದಿನ ಉಲ್ಬಣ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಅಥವಾ ಒತ್ತಡ ಆಗುವಷ್ಟರ ಮಟ್ಟಿಗೆ ಈ ದಿನದ ವಿದ್ಯಮಾನಗಳು ಇರುತ್ತೆ. ಇನ್ನು ಈ ದಿನ ಕೆಲವು ಕೌಟುಂಬಿಕ ಸಮಸ್ಯೆಗಳಿಗೆ ಕುಟುಂಬದಲ್ಲಿರುವಂತಹ ಹಿರಿಯರ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ವಾತಾವರಣ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಯನ್ನು ತರಬಹುದು. ಮೇಲಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ, ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಅನುಮಾನದ ಸ್ವಭಾವವನ್ನು ವ್ಯಕ್ತಪಡಿಸಬಹುದು. ಆದರೆ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ ಈ ದಿನ ಬಹಳಷ್ಟು ಮಟ್ಟಿಗೆ ನಿಮಗೆ ಫೇವರಬಲ್ ಆಗಿರುವಂತಹ ಫಲಿತಾಂಶವನ್ನೇನೋ ತರುತ್ತೆ. ಆದರೆ ಈ ದಿನ ಕೆಲಸದಲ್ಲಿ ಸ್ವಲ್ಪ ಸೋಮಾರಿತನ ಬಿಟ್ಟು ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂತೃಪ್ತಿ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಅದೃಷ್ಟ ಖುಲಾಯಿಸುತ್ತೆ. ಬಹಳ ದಿನಗಳಿಂದ ಅಂದುಕೊಂಡಿದ್ದಂತಹ ಕೆಲವೊಂದು ಖರೀದಿ ಪ್ರಕ್ರಿಯೆಗಳನ್ನು ಈ ದಿನ ಮುಗಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಸಾಲಗಳಿಂದ ಮುಕ್ತಿ ಪಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕುಟುಂಬದ ವಾತಾವರಣ ಶಾಂತಿಯುತವಾಗಿ ಏನೋ ಇದೆ. ಏಕೆಂದ್ರೆ ಕೆಲಸ ಕಾರ್ಯಗಳ ನಿರ್ವಹಣೆಯಲ್ಲಿ ಈ ದಿನ ನೀವು ತುಂಬಾ ಪರ್ಫೆಕ್ಟ್ ಆಗಿರ್ತೀರಿ. ಹಾಗೆ ಹಳೆಯ ಸ್ನೇಹಿತರ ಭೇಟಿ ನಿಮ್ಮಲ್ಲಿ ಒಂದು ಹೊಸ ಆಲೋಚನೆಗಳನ್ನ ಸೃಷ್ಟಿ ಮಾಡುತ್ತೆ. ಇಲ್ಲಿಯವರೆಗೆ ಇಲ್ಲದೆ ಇದ್ದಂತಹ ಒಂದು ಕೆಲಸ, ಒಂದು ಚಟುವಟಿಕೆ ಈ ದಿನದಿಂದ ಆರಂಭ ಆಗಬೇಕು ಅನ್ನುವಂಥ ತುಡಿತ ಜಾಸ್ತಿ ಆಗುತ್ತೆ. ಏಕೆಂದ್ರೆ ಎಲ್ಲ ಸಾಧಕ ಬಾಧಕಗಳನ್ನು ಕೂಡ ನೀವು ಅವರೊಟ್ಟಿಗೆ ಚರ್ಚಿಸುವಂಥದ್ದು, ಅದರಿಂದ ಹೊರಹೊಮ್ಮುವಂತಹ ವಿಚಾರಗಳು ನಿಮಗೆ ಒಂದು ಜವಾಬ್ದಾರಿಯನ್ನು ತರ್ತಾ ಇದೆ. ಇನ್ನು ಈ ದಿನದಲ್ಲಿ ವೃತ್ತಿಪರ ಕೆಲಸಗಳಲ್ಲಿ ಜವಾಬ್ದಾರಿಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತೀರಿ. ಆದರೆ ಕಿಡಿಗೇಡಿಗಳು ಈ ದಿನ ಕೂಡ ನಿಮ್ಮ ಒಂದು ಹೆಸರಿಗೆ, ನಿಮ್ಮ ಒಂದು ಪ್ರಸಿದ್ಧಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಅಂಥವರ ವಿರುದ್ಧ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಅತಿಯಾಗಿ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳುವಂಥದ್ದು ಕೂಡ ಒಳ್ಳೆಯದಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಆತ್ಮವಿಶ್ವಾಸವನ್ನು ನೀವು ಹೊಂದಬೇಕಾಗತ್ತೆ. ಅದರಲ್ಲೂ ಈ ದಿನ ನಿಮ್ಮ ಕುಟುಂಬಸ್ಥರ ವಿಚಾರವಾಗಿ, ಅವರ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಕಾಳಜಿ ಕಳಕಳಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನ ಈ ದಿನ ಧ್ಯಾನ ಮಾಡಿ ಸ್ತೋತ್ರ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮನಸ್ಸಿಲ್ಲದ ಮನಸ್ಸಿನಿಂದ ಕೆಲಸ ಮಾಡುವಂತಹ ಸಂದರ್ಭಗಳಿದೆ. ಹಾಗಾಗಿನೇ ಒತ್ತಡಕ್ಕೆ, ದಾಕ್ಷಿಣ್ಯಕ್ಕೆ ಬಲಿಯಾಗಿ ಕೆಲವು ಕೆಲಸಗಳನ್ನು ಈ ದಿನ ನಿರ್ವಹಣೆ ಮಾಡಬೇಕಾಗುತ್ತೆ. ನಿಮಗೆ ಇಷ್ಟ ಇದೆಯೋ ಇಲ್ವೋ, ಆದರೂ ಕೂಡ ಆ ಕೆಲಸದ ಪ್ರಕ್ರಿಯೆಯಲ್ಲಿ ನೀವು ಇರಲೇಬೇಕಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ
ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ. ಹಾಗೆ ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳನ್ನು ಕೂಡ ಮುಂದೂಡುವಂಥ ಒಂದು ಸ್ವಭಾವ ಇದೆ ಈ ದಿನ. ಅದಕ್ಕಾಗಿಯೇ ನಿಮಗೆ ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಸಿಕ್ಕಲ್ಲ. ಇನ್ನು ಯಾವುದೇ ರೀತಿಯಲ್ಲಿ ನಾಯಕತ್ವದ ಗುಣ ಇರುವಂಥವರು, ರಾಜಕಾರಣಿಗಳು ವಿಶೇಷವಾಗಿ, ಅಥವಾ ಟೀಮ್ ಲೀಡರ್ ಆಗಿರುವಂಥವರು ಸ್ವಲ್ಪ ನಿಮ್ಮ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಿ ಅಧಿಕಾರವನ್ನು ಚಲಾವಣೆ ಮಾಡುವಂಥದ್ದಲ್ಲ, ಎಲ್ಲವನ್ನ ಸರಿ ಮಾಡಿಕೊಂಡು ನೀವು ಅಧಿಕಾರವನ್ನು ಚಲಾವಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಊಹೆಯ ಮೇಲೆ, ಕಲ್ಪನೆಯ ಮೇಲೆ ಕೆಲಸಗಳಾಗಲ್ಲ, ಪ್ರಾಕ್ಟಿಕಲ್ ಆಗಿ ಇದ್ದಾಗ ಮಾತ್ರ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಸ್ತ್ರೀ ವರ್ಗದವರಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅವರ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯ ಈ ದಿನ ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಸಣ್ಣ ಪ್ರಮಾಣದಲ್ಲಿ ಆರಂಭ ಆದಂಥ ಈ ಮಾತಿನ ಚಕಮಕಿ ಏನಿದೆ ಅದು ದೊಡ್ಡ ಮಟ್ಟಕ್ಕೆ, ರಾದ್ಧಾಂತಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಕೆಲವರಿಗೆ ಈ ದಿನ ಜೀವನವೇ ಹೈರಾಣಾಗುವಂಥ ಸಂದರ್ಭ ಕೂಡ ಇದೆ. ಹಾಗೆ ಶತ್ರುಗಳ ಕಾಟ ಬೇರೆ, ಕುಟುಂಬಸ್ಥರ ಅಸಹಕಾರ ಬೇರೆ, ಜೊತೆಗೆ ನಿಮ್ಮ ಆರೋಗ್ಯ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ದೈಹಿಕವಾಗಿ ಆರೋಗ್ಯಪೂರ್ಣವಾಗಿದ್ದರೂ ಕೂಡ ಮಾನಸಿಕವಾಗಿ ನಿಮಗೆ ಏನೋ ಒಂದು ರೀತಿಯ ಒತ್ತಡ ಇರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ 100ಕ್ಕೆ 100ರಷ್ಟು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಕಷ್ಟ ಆಗತ್ತೆ ಈ ದಿನ. ಇನ್ನು ಈ ದಿನ ಗ್ರಹಗತಿಗಳು ಅಷ್ಟೊಂದು ಸೂಕ್ತವಾಗಿಲ್ಲ, ಅದರಲ್ಲೂ ಹಣಕಾಸಿನ ಸ್ಥಿತಿ ಉತ್ತಮವಾಗಿಲ್ಲ. ಹಾಗಾಗಿನೇ ಯಾವುದೇ ರೀತಿಯ ಹೊಸ ವ್ಯವಹಾರಗಳನ್ನು, ಹೊಸ ಭರವಸೆಗಳನ್ನು ಈ ದಿನ ಆರಂಭ ಮಾಡಬೇಡಿ. ಯಾರಿಗೂ ಕೂಡ ಏನೂ ಮಾತನ್ನು ಕೊಡಬೇಡಿ. ಏಕೆಂದರೆ ಈ ದಿನ ನಿಮ್ಮ ಕೈಯಲ್ಲಿ ಕೆಲಸಗಳನ್ನ ಪೂರ್ಣಗೊಳಿಸುವಂಥ ಚೈತನ್ಯ ಇರಲ್ಲ. ಹಾಗೆ ನಿಮ್ಮ ಒಂದು ಬುದ್ಧಿವಂತಿಕೆಗಾಗಲಿ, ನಿಮ್ಮ ಅನುಭವಕ್ಕಾಗಲಿ ಈ ದಿನ ಮಂಕು ಬಡಿದಂತೆ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಮಧ್ಯಮ ಫಲಗಳಿರುತ್ತೆ, ಅದರಲ್ಲೇ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ಅದರಲ್ಲೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ದಿನ. ಇನ್ನು ಈ ದಿನ ಮನೆಯಲ್ಲೂ ಕೂಡ ಒಂದು ಸಂಭ್ರಮ ಇದೆ. ಏನೋ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಬೇಕು, ಶುಭ ಕಾರ್ಯಗಳ ಜೊತೆಗೆ ಈ ದಿನ ನಿಮ್ಮ ನೆಂಟರಿಷ್ಟರನ್ನು ಕೂಡ ಗೌರವಿಸಬೇಕು, ಅವ್ರಿಗೂ ಒಂದು ಹಾಸ್ಪಿಟಾಲಿಟಿಯನ್ನು ಕೊಡಬೇಕು ಇತ್ಯಾದಿ ವಿಚಾರಗಳು ನಿಮ್ಮ ಆಲೋಚನೆಯಲ್ಲೇ ಇರುತ್ತೆ. ಹಾಗಾಗಿನೇ ಈ ದಿನ ಬೆಳಗಿನಿಂದಲೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರಿ, ಅದು ಯಶಸ್ಸನ್ನು ತರುತ್ತೆ. ಇನ್ನು ಈ ದಿನ ನೀವು ಯಾವುದೇ ಕೆಲಸ ಮಾಡಿ ಸಂಯಮದಿಂದ ಮಾಡಿ, ತಾಳ್ಮೆಯಿಂದ ಮಾಡಿ. ಏಕೆಂದರೆ ಕೆಲವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆಗೆ ಒಳಪಡಿಸುವಂಥ ಒಂದು ಸಿದ್ಧತೆಯಲ್ಲೂ ಕೂಡ ಇರ್ತಾರೆ. ಅವರಿಂದ ನಿಮಗೆ ಮಾನಸಿಕ ಒತ್ತಡ, ಕಿರಿಕಿರಿ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ಯಾರನ್ನೂ ಕೂಡ ನೀವು ಯಾವ ಮಾತಿನಿಂದಲೂ ಕೂಡ ಎಚ್ಚರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅವರವರ ಮೂಗಿನ ನೇರಕ್ಕೆ ಅವರವರು ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿರ್ತಾರೆ. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಒಂದು ಸಮಯಕ್ಕೆ ತಕ್ಕಂತೆ ನಿಮ್ಮ ಗುರಿ ಹಾಗೆ ಪರಿಹಾರಗಳನ್ನು ಬದಲು ಮಾಡಿಕೊಳ್ಳಬೇಕಾದಂತಹ ಒಂದು ಸಂದರ್ಭ ಬರ್ಬೋದು. ಹಾಗಾಗಿನೇ ಅಡಾಪ್ಟಬಿಲಿಟಿ ಅಂತಾರೆ. ಹಾಗೆ ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅನ್ನೋಂಥ ರೀತಿಯಲ್ಲಿ ಆ ಒಂದು ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮ ಒಂದು ಸ್ವಭಾವವನ್ನು ಬದಲಾವಣೆ ಮಾಡಿಕೊಳ್ಬೇಕು. ಅಲ್ಲಿ ಒಂದು ರೀತಿಯಲ್ಲಿ ಟೇಲರ್ ಮೇಡ್ ಸ್ವಭಾವ ಇರುವಂಥ ರೀತಿಯಲ್ಲಿ ಇರಬೇಕಾಗತ್ತೆ. ಇದರಿಂದ ಬಹಳ ಬೇಗ ನೀವು ಕೆಲಸಕ್ಕೆ ಹೊಂದಾಣಿಕೆ ಆಗ್ತೀರಿ. ಜೊತೆಗೆ ಯಾವುದೇ ವಿವಾದಗಳಿದ್ರೂ ಕೂಡ ಅದನ್ನು ಮೀರಿ ಬೆಳೆಯುವಂಥ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ಹಲವಾರು ವಿಚಾರಗಳಲ್ಲಿ ಬಂದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಯಾವುದೇ ರೀತಿಯ ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಬೇಡಿ.
ದೊಡ್ಡ ಬಂಡವಾಳ ಹಾಕುವಂಥದ್ದಾಗಲಿ ಅಥವಾ ವ್ಯಾಪಾರಿ ಸಂಬಂಧವಾಗಿ ದೂರದ ಪ್ರಯಾಣ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ರಿಸ್ಕನ್ನು ತೆಗೆದುಕೊಂಡು ಕೆಲಸ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ತಟಸ್ಥವಾಗಿರುವಂಥದ್ದು ಉತ್ತಮ. ಅದರಲ್ಲೂ ನಿಮ್ಮ ಅಭಿಪ್ರಾಯವನ್ನು ನೀವು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಹೇಳಿಕೆಯಿಂದ, ನಿಮ್ಮ ಮಾತುಗಳಿಂದ ತಪ್ಪು ತಿಳುವಳಿಕೆ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ವಿಶೇಷ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಈ ದಿನ. ಅದರಲ್ಲೂ ಈ ಕಾನೂನಿನ ಕಟ್ಟಳೆಗಳ ವಿಚಾರ ಏನಾದರೂ ಬಂದರೆ ಅಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಒಬ್ಬರ ನಡವಳಿಕೆ ಆಗಲಿ, ಅವರಲ್ಲಿ ಇರುವಂಥ ತಪ್ಪು ಒಪ್ಪುಗಳನ್ನಾಗಲಿ ಈ ದಿನ ಎತ್ತಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ವ್ಯಕ್ತಿಯ ರೀತಿಯಲ್ಲೇ ನೀವು ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಯಾವುದೇ ರೀತಿಯ ಬದಲಾವಣೆಗಳಾಗಲಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಬಾರ್ದು ಈ ದಿನ. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಆದರೆ ಅದನ್ನು ಈ ದಿನ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮಗೆ ಉತ್ತಮವಾದಂಥ ಒಂದು ಲಾಭ ಸಿಕ್ಕತ್ತೆ, ಅನುಕೂಲ ಇರುತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ಸ್ವಲ್ಪ ಉತ್ಸಾಹ ಬೇಕು, ಸ್ವಲ್ಪ ಇಂಟ್ರೆಸ್ಟ್ ಅನ್ನುವಂಥದ್ದು ಬೇಕಾಗತ್ತೆ. ಹಾಗಾಗಿ ಕೆಲಸಗಳು ಆಗಲಿಲ್ಲ ಅಂತ ಹೇಳಿ ಬೇರೆಯವರ ಮೇಲೆ ದೋಷಾರೋಪಣೆಗಳನ್ನು ಮಾಡುವಂಥದ್ದು ಉತ್ತಮ. ಆದರೆ ಅದೇ ಕೆಲಸಕ್ಕೆ ನಿಮ್ಮ ಒಂದು ಪಾತ್ರ ಎಷ್ಟಿದೆ, ಯಾಕಾಗಿ ಆ ಕೆಲಸ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ, ಎಲ್ಲಿ ಸೋಲಾಯಿತು, ಎಲ್ಲಿ ನಷ್ಟ ಆಯಿತು, ಇದನ್ನು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಅದನ್ನು ಈ ದಿನ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಸ್ನೇಹಿತರ ನಡುವೆ ಈ ದಿನ ನಿಮ್ಮ ಬಾಂಧವ್ಯ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ಸನ್ನಿವೇಶ ಇರುವಂಥ ದಿನ. ಅದರಲ್ಲೂ ವಾತಾವರಣ ಚೆನ್ನಾಗಿದೆ. ನಿಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ತುಂಬ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಹಾಗೆ ಗೊತ್ತಿಲ್ಲದೆ ಇರುವಂಥ ವಿಚಾರವನ್ನು ಕೂಡ ಈ ದಿನ ನೀವು ಗೊತ್ತು ಮಾಡಿಕೊಳ್ಳುವಂಥದ್ದು, ಆ ಒಂದು ವಿಚಾರದಲ್ಲಿ ತುಂಬ ಜ್ಞಾನ ಸಂಪಾದನೆ ಆಗುವಂಥದ್ದು ಕೂಡ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯ ನಿಮಗೆ. ಹಾಗೆ ಮುಂದೆ ಆಗಬೇಕಾಗಿರುವಂತಹ ಕೆಲವು ಕೆಲಸ ಕಾರ್ಯಗಳ ಬಗ್ಗೆ ಒಂದು ವಿಶೇಷವಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ದಿನ ಇದು. ಹಾಗಾಗಿನೇ ಈ ದಿನ ತುಂಬ ತಾಳ್ಮೆ ಇದ್ದಾಗ, ತುಂಬ ಸಂಯಮ ಇದ್ದಾಗ ಅಂಥ ತೀರ್ಮಾನಗಳಿಗೆ ನೀವು ಒಳಗಾಗಬೇಕು, ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಇದು ನಿಮಗೆ ಮುಂದಿನ ಭವಿಷ್ಯಕ್ಕೆ ತುಂಬ ಅನುಕೂಲಕರವಾಗಿರುವಂಥ ಒಂದು ನಿರ್ಧಾರ ಆಗುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿನ ಆತ್ಮೀಯತೆಯ ಕಾಲಕ್ಷೇಪ ಇದೆ, ನಿಮಗೆ ಒಂದು ಒಳ್ಳೆಯ ಎನರ್ಜಿಯನ್ನು ತಂದುಕೊಡುತ್ತೆ, ಅದರಲ್ಲೂ ಪಾಸಿಟಿವ್ ಎನರ್ಜಿ. ಹಾಗಾಗಿ ಕುಟುಂಬಸ್ಥರಿಂದಲೇ ಈ ದಿನ ನಿಮ್ಮ ಹೆಚ್ಚಿನ ಕೆಲಸ ಕಾರ್ಯಗಳು ಮುಂದುವರಿಯುವಂಥದ್ದು ಇರುತ್ತೆ. ಇನ್ನು ಉದ್ಯೋಗದ ವಾತಾವರಣ ಅಲ್ಲಿ ಸ್ವಲ್ಪ ಕಿರಿಕಿರಿ ಇರ್ಬೋದು, ಆದರೂ ಕೂಡ ಅದನ್ನು ಬಹಳ ಬೇಗ ತಿಳಿಯಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇನ್ನು ಈ ದಿನ ನಿಮಗೆ ಯಾವುದೇ ವಿಚಾರ ಬಂದರೂ ಕೂಡ ಎದುರಿಗೆ ಅದರಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅನ್ನೋಂಥದ್ದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಬ್ಲೈಂಡ್ ಆಗಿ ಕೆಲಸ ಕಾರ್ಯಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳುವಂಥದ್ದಾಗಲಿ, ಅದಕ್ಕೆ ನೀವು ಬದ್ಧರಾಗುವಂಥದ್ದನ್ನಾಗಲಿ ಮಾಡಬೇಡಿ. ಪ್ರತಿ ಕೆಲಸಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ಹಿನ್ನೆಲೆ ಇರುತ್ತೆ, ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ಒಂದು ಸಣ್ಣ ಮಟ್ಟದಲ್ಲಿ ಪ್ರವಾಸ ಮಾಡುವಂಥ ಒಂದು ಅವಕಾಶ ಕೂಡ ಇದೆ, ಅದು ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂಥ ದಿನ. ಅಂದರೆ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥ ಒಂದು ದಿನ. ಅದರಲ್ಲೂ ನಿಮ್ಮ ವ್ಯವಹಾರದಲ್ಲಿ ಎಲ್ಲಿ ಹಣದ ಲಾಭ ಇದೆ, ಎಲ್ಲಿ ನಿಮಗೆ ಭೌತಿಕ ಅನುಕೂಲತೆಗಳಿದೆ, ಅಲ್ಲಿ ವಿಶೇಷವಾದಂಥ ಮುತುವರ್ಜಿಯಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನ ನಿಮಗೆ ಉತ್ಸಾಹದಾಯಕವಾದಂಥ ಆರಂಭ ಇರುವಂಥ ಸಂದರ್ಭ.
ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ಮುಂದುವರಿಯುತ್ತೆ. ಇನ್ನು ಮನೆ ಒಳಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು. ಅದು ನಿಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಸ್ವಲ್ಪ ತೊಡಕಾಗಬಹುದು. ಆದರೂ ಕೂಡ ಕೆಲಸಗಳು ಮುಖ್ಯ, ಕೆಲಸವನ್ನು ಗುರಿ ತಲುಪುವಂಥದ್ದು ಮುಖ್ಯ. ಇದನ್ನು ನೀವು ಈ ದಿನ ಅಜೆಂಡಾವನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ತುಂಬ ಬೇಕಾದಂತಹ ನಿಕಟವರ್ತಿಗಳು, ನಿಮ್ಮ ನೆಂಟರಿಷ್ಟರು, ಅವರ ಕಡೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಬಡ್ಡಿ ವ್ಯವಹಾರ ಮಾಡಬೇಡಿ ಮುಖ್ಯವಾಗಿ. ಇನ್ನು ಈ ದಿನ ನಿಮಗೆ ಧನಾತ್ಮಕವಾದಂತಹ ಒಂದು ಒಳ್ಳೆಯ ಭಾವನೆಯನ್ನು ತಳಿಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಇಡೀ ಜಗತ್ತು ಕೆಟ್ಟವರಿಂದಲೇ ತುಂಬಿಲ್ಲ, ಒಳ್ಳೆಯವರು ಕೂಡ ಇದ್ದಾರೆ, ಸಾತ್ವಿಕರು ಕೂಡ ಇದ್ದಾರೆ. ಅಂಥದ್ರ ಒಂದು ಮಜಲು ಈ ದಿನ ನಿಮಗೆ ಪರಿಚಯವಾಗುವಂಥದ್ದು ಇದೆ. ಹಾಗೆ ಉದ್ಯೋಗದ ವಾತಾವರಣ ಆಗಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಿನ ವಾತಾವರಣ ಆಗಲಿ ನಿಮಗೆ ಅನುಕೂಲಕರವಾಗಿರುತ್ತೆ, ಫೇವರಬಲ್ ಆಗಿರುತ್ತೆ. ಹಾಗಾಗಿನೇ ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡ್ತೀರಿ. ಹಾಗೆ ನಾಳೆಗಾಗಿ ಕೂಡ ಈ ದಿನ ನೀವು ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ, ಅದರ ಕಡೆ ಹೆಚ್ಚಿನ ಗಮನ ಕೊಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿ ವ್ಯವಹಾರಗಳನ್ನು ಮುಂದುವರಿಸ್ತಾ ಇರ್ತೀರಿ. ಇನ್ನು ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಈ ದಿನ ತುಂಬ ಪೂರ್ವ ಸಿದ್ಧತೆಗಳಿರುತ್ತೆ. ಹಾಗಾಗಿ ಪ್ರಯಾಣ ಕೂಡ ಈ ದಿನ ನಿಮಗೆ ತುಂಬ ಸಂತೋಷವನ್ನೇ ತರುವಂಥದ್ದು. ಹಾಗೆ ಈ ದಿನ ಬರಬೇಕಾದಂಥ ಹಣ ಆಗಲಿ ಅಥವಾ ನಿಮಗೆ ತಲುಪಬೇಕಾದಂಥ ವಸ್ತು ಆಗಲಿ ಭಾಗಶಃ ಆದರೂ ಕೂಡ ಈ ದಿನ ನಿಮಗೆ ಬರುತ್ತೆ. ಮನಸ್ಸಿಗೆ ಸಮಾಧಾನ ಇರುತ್ತೆ. ಆದರೆ ಯಾವುದೇ ಕೆಲಸವನ್ನು ಮಾಡಿ ನಿಷ್ಠೆಯಿಂದ ಮಾಡಿ, ಪ್ರಾಮಾಣಿಕತೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂತಹ ದಿನ. ಹಾಗಾಗಿ ಈ ದಿನ ನಿಮ್ಮ ಉತ್ಸಾಹ ಬಹಳ ಕಾಲ ಉಳಿಯಲ್ಲ. ಆರಂಭಿಕ ಶೂರತ್ವ ಅಂತ ಹೇಳ್ತಾರೆ. ಆರಂಭದಲ್ಲಿ ಬಹಳ ಚೆನ್ನಾಗಿ, ಬಹಳ ಬೇಗ ತ್ವರಿತವಾಗಿ ಕೆಲಸಗಳನ್ನು ಮಾಡ್ತೀರಿ. ಆದರೆ ಅದು ಸಮಯ ಕಳೆದಂತೆ ಆ ಒಂದು ಆಸಕ್ತಿ ಅಷ್ಟೇ ಇರಲ್ಲ. ಹಾಗಾಗಿ ಅದರಲ್ಲೂ ಕೂಡ ಸ್ವಲ್ಪ ರಾಜಿ ಮಾಡಿಕೊಳ್ಳುವಂಥ ಸಂದರ್ಭ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಸೇಫ್ಟಿಗಾಗಿ, ನಿಮ್ಮ ರಕ್ಷಣೆಗಾಗಿ ನೀವು ಕೆಲಸವನ್ನು ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ಹಾಗೆ ನೀವು ಕೂಡ ಬೇರೆಯವರಿಗೆ ಆಶ್ವಾಸನೆಗಳನ್ನು ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮಿಂದ ಕೂಡ ಅಂಥ ಕೆಲಸಗಳು ಈ ದಿನ ಆಗಲ್ಲ. ಹಾಗೆ ಈ ದಿನ ನಿಮಗೆ ಎಷ್ಟು ಶಾಂತಿ ಇದೆ, ಸಂಯಮ ಇದೆ, ತಾಳ್ಮೆ ಇದೆ, ಅದು ಬಹಳ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಅದರ ಮೇಲೆ ಈ ದಿನ ನಿಮ್ಮ ಒಂದು ಸಕ್ಸಸ್ ರೇಟ್ ನಿಂತಿರುವಂಥದ್ದು. ಏಕೆಂದರೆ ಈ ದಿನ ಕೋಪ ತಾಪಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಅಸಮಾಧಾನ ಕಂಡಾಗ ಅದನ್ನು ಮಾತಿನ ಮೂಲಕನೇ ಹೊರ ಹಾಕ್ಬಿಡ್ತೀರಿ. ಇದು ಕೂಡ ನಿಮ್ಮ ಕುಟುಂಬದಲ್ಲಿ ಒಂದು ರೀತಿಯ ಅಭದ್ರತೆಯನ್ನು ತರುವಂಥದ್ದು. ಅಲ್ಲಿಂದ ನಿಮ್ಮನ್ನು ಕೆಲವರು ದ್ವೇಷಿಸಲಿಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿನೇ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ರೀತಿ ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಆತುರ ಇರುವಂತಹ ದಿನ. ಕೆಲಸ ಕಾರ್ಯಗಳು ಬೇಗ ಮುಗಿದೋಗ್ಲಿ, ಕೆಲಸ ಪೆಂಡಿಂಗ್ ಇರಬಾರ್ದು ಅನ್ನುವಂಥ ಒಂದು ಮನೋಭಾವ ಇರುವಂತಹ ದಿನ. ಅದರಿಂದಲೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮಿಶ್ರ ಫಲಗಳು ಇರುತ್ತೆ. ಒತ್ತಡದಿಂದ ಕೆಲವೊಂದು ಕೆಲಸಗಳನ್ನು ಮಾಡ್ತೀರಿ, ನಿಮಗೆ ಗೊತ್ತಿದ್ದು ತಪ್ಪುಗಳನ್ನು ಮಾಡ್ತೀರಿ. ಹಾಗಾಗಿ ಅದನ್ನು ದುರಸ್ತಿ ಮಾಡುವಂಥದ್ದೇ ಈ ದಿನ ಸ್ವಲ್ಪ ದೊಡ್ಡ ಚಾಲೆಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ಅದನ್ನು ತುಂಬ ಸಹನೆಯಿಂದ ನೀವು ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಈ ಪರಿಹಾರಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನ ಮೂರನೆಯವರ ವಿಚಾರದಲ್ಲಿ ನಿಮಗೆ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿ ಅವರ ಒಂದು ನಡೆನುಡಿಗಳಿಗಾಗಲಿ ಅಥವಾ ಅವರಲ್ಲಿರುವಂಥ ಒಂದು ಋಣಾತ್ಮಕವಾದಂಥ ವ್ಯಕ್ತಿತ್ವಕ್ಕಾಗಲಿ ನೀವು ಈ ದಿನ ಸಮಾಧಾನದಿಂದ ಇರಲ್ಲ. ಅಲ್ಲಿ ಕೂಡ ಏನೋ ಎಡವಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಅನಾವಶ್ಯಕವಾದಂಥ ಗಂಡಾಂತರದ ಪರಿಸ್ಥಿತಿ ನಿಮಗೆ ಎದುರಾಗ್ಬೋದು. ಇದ್ದಕ್ಕಿದ್ದಾಗೇನೆ ಯಾವುದೋ ಒಂದು ತೀರ್ಮಾನಕ್ಕೆ ಒಳಗಾಗ್ತೀರಿ. ಜೊತೆಗೆ ಈ ದಿನ ಅಪರಿಚಿತರನ್ನು ಕೂಡ ಹೆಚ್ಚು ನಂಬಿ ಮೋಸ ಹೋಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಮಿಶ್ರ ಫಲಗಳಾಗಿರುತ್ತೆ.
ಹಾಗೆ ಇಂಥದ್ದೇ ಕೆಲಸ ಆರಂಭ ಆಗಬೇಕು, ಇಂಥದ್ದೇ ಫಲಿತಾಂಶ ಬರುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಈ ದಿನ ತಪ್ಪಾಗ್ಬಿಡತ್ತೆ. ಲೆಕ್ಕಾಚಾರ ತಲೆ ಕೆಳಕಾಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಪ್ರಯತ್ನ ಮುಂದುವರಿಸಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಬಹಳ ವಿಶೇಷವಾದಂತಹ ದಿನ. ಅದಕ್ಕಾಗಿಯೇ ಈ ದಿನ ತುಂಬ ಉತ್ಸಾಹದಲ್ಲಿರ್ತೀರಿ. ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಇನ್ನು ಈ ದಿನ ಬೇರೆಯವರ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಮುತುವರ್ಜಿಯಿಂದ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಇದು ನಮ್ಮದು, ಇದು ಬೇರೆಯವರದ್ದು ಅನ್ನುವಂಥ ಭೇದ ಭಾವ ಈ ದಿನ ಕಾಣಿಸಲ್ಲ. ಎಲ್ಲರೂ ಕೂಡ ನಿಮ್ಮವರೇ, ಎಲ್ಲರೂ ಕೂಡ ಈ ದಿನ ನಿಮ್ಮ ಸಹಕಾರಕ್ಕೆ ನಿಲ್ಲುವಂಥವರೇ ಅನ್ನುವಂಥ ಒಂದು ಸಿದ್ಧಾಂತದಲ್ಲಿ ಇರ್ತೀರಿ. ಹಾಗಾಗಿ ಈ ದಿನ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಸರಾಗವಾಗಿ ಮುಂದುವರಿಯುತ್ತೆ. ಇನ್ನು ಮನೆಯ ಒಳಗೆ ಮನೆಯ ಹೊರಗೆ ನಿಮ್ಮ ಒಂದು ಪ್ರಯತ್ನಕ್ಕೆ ಅಥವಾ ನಿಮ್ಮ ಒಂದು ಉದ್ದೇಶಕ್ಕೆ ಪೂರ್ಣ ಪ್ರಮಾಣದಲ್ಲಿ ಒಂದು ಉತ್ತೇಜನ ಇದೆ, ಅವರ ಸಪೋರ್ಟ್ ಕೂಡ ಇದೆ. ಹಾಗಾಗಿ ಈ ದಿನ ಅಂಥವರ ನೆರವನ್ನು ಪಡ್ಕೊಂಡು ಸ್ವಲ್ಪ ಪ್ರೋಗ್ರೆಸ್ ಆಗುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರಗಳು ಸಮಸ್ಯೆಗಳು ಬಂದರೂ ಕೂಡ ಬಹಳ ಯುಕ್ತಿಯಿಂದ ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಅದರಲ್ಲೂ ಈ ದಿನ ಸಂಕಷ್ಟಹರ ಚತುರ್ಥಿಯ ಸಂದರ್ಭ, ಗಣಪತಿಯನ್ನು ನೀವು ಆರಾಧನೆ ಮಾಡೋದ್ರಿಂದ, ದರ್ಶನ ಮಾಡೋದ್ರಿಂದ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ತೀರಿ. ಇನ್ನು ಈ ದಿನ ಯಾವುದೇ ವ್ಯವಹಾರ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಮುಂದಿನ ಪರಿಣಾಮಗಳ ಬಗ್ಗೆ ಯೋಚನೆಯನ್ನು ಮಾಡಿ ನೀವು ಮುಂದುವರಿಬೇಕಾಗತ್ತೆ. ಅಲ್ಲಿಯವರೆಗೂ ಕೂಡ ಆ ಕೆಲಸ ತಟಸ್ಥವಾಗಿ ಇರಲಿ, ಅದರಿಂದ ಯಾವುದೇ ರೀತಿಯ ಚಿಂತೆ ಇಲ್ಲ. ಇನ್ನು ಈ ದಿನ ಹತ್ತಿರದ ಬಂಧುಗಳ ಜೊತೆಯಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾತುಕತೆ ನಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ನೀವು ಈ ದಿನ ಯಾವುದೇ ಚಟುವಟಿಕೆಯನ್ನು ಮಾಡಿದ್ರೂ ಕೂಡ ಒಂದು ಇತಿ ಮಿತಿ ಒಳಗೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.